ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ನಮ್ಮ ಅತ್ತೆ ಇವತ್ತು ಹಪ್ಪಳ ಮಾಡೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಇವತ್ತು ಹಪ್ಪಳ ಮಾಡೋಣ ಅಂತ ಅನ್ಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಬನ್ನಿ ಅತ್ತೆ ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ, ಹಪ್ಪಳ ಮಾಡಕ್ ರೆಡಿ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದ್ದೀರಾ? ಹೇಳ್ಕೊಡಿ. ಇದಕ್ಕೆ ಜೋಳ, ಸ್ವಲ್ಪ ಅಕ್ಕಿ, ನೆನೆ ಹಾಕಿ ಎಲ್ಲ ಒಣಗಿಸಿ ಅದನ್ನ ಮಿಕ್ಸಿ ಹಾಕ್ಸ್ಕೊಂಡ್ಬರ್ಬೇಕು. ಮಿಕ್ಸಿ ಹಾಕ್ಸ್ಕೊಂಡ್ಬಂದು ಅದು ಸರಿಯಾಗಿ ಉಪ್ಪು ಹಾಕೋಬೇಕು, ಜೀರಿಗೆ ಹಾಕ್ಬೇಕು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಅದು ಎಲ್ಲ ಹಾಕಿ ಇದನ್ನ ಮಸಾಲೆ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿಗೆ ಒಣ ಹಿಟ್ಟಿಗೆ ಮಿಕ್ಸ್ ಮಾಡೋದು. ಒಣ ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇಡ್ಲಿ. ಹೇಳಿ, ಏನೇನ್ ಹಾಕ್ತಿದ್ದೀರಾ? ಮೊದ್ಲಿಂದ ಸೋಡಾ ಪುಡಿಯಿಂದ ಹೇಳಿ. ಸೋಡಾ ಒಂದ್ ಸ್ವಲ್ಪ, ಸೋಡಾ ಯಾಕೆ ಹಾಕ್ಬೇಕಂದ್ರೆ ಒಂದ್ ಸ್ವಲ್ಪ ಗಂಟು ಬಿಡಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಯಾವುದಿಲ್ಲ ನಂಗೆ ಒಂದ್ ಸ್ವಲ್ಪ ಸೋಡಾ ಪುಡಿ ಹಾಕ್ಬೇಕು. ಸೇರಿಗೆ ಒಂದಿಡೆ ಉಪ್ಪು ಹಾಕ್ಬೇಕು. ಒಂದಿಡೆ ಉಪ್ಪು ಹಾಕಿ ಒಂದಿಡೆ ಖಾರ ಪುಡಿ, ಒಂದ್ ಸೇರಿಟ್ಟಿಗೆ ಒಂದು ಇಡೆ ಖಾರ ಪುಡಿ, ಒಂದು ಉಪ್ಪು, ಒಂದಿಟ್ಟಿಗೆ ಒಂದು ಸೇರಿಗೆ ಇವಕ್ಕೆಲ್ಲ ಹಾಕಿ ಕೊತ್ತಂಬರಿ, ಕರಿಬೇವು, ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಇದಕ್ಕೆಲ್ಲ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಕಲ್ಸ್ಕೋಬೇಕು. ಯಾವ ತರ ಕಲ್ಸ್ಕೋಬೇಕಪ್ಪ ಅಂದ್ರೆ ಇಡ್ಲಿ ಹಿಟ್ಟು ಕಲ್ಸ್ತೀವಲ್ಲ ಆ ತರ ಕಲ್ಸ್ಕೋಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ಹಪ್ಪಳದ ಹಿಟ್ಟು. ಇದು ಹೊಸ ವಿಧಾನ. ಇದು ಹೊಸ ಮಾಡ್ಕೊಳ್ಳೋದು. ಇದು ಉದ್ದದಲ್ಲ, ಬೇಯಿಸ್ಕೊಳೋದಲ್ಲ ಒಲೆ ಮೇಲೆ. ಅದು ಇಡ್ಲಿ ತರ, ಅದು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೋಬೇಕಾದ್ರೆ ಮುದ್ದೆನ ಬೇಯಿಸ್ಕೊಂಡು ಬೆಂದ ಮೇಲೆ ತಕ್ಕಂದು ಹಪ್ಪಳ ಉದ್ದಿ ಒಣಗಾಕೋಬೇಕು. ಇದಕ್ಕೆ ಇವಾಗ ಖಾರದ ಪುಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಖಾರ ಪುಡಿ, ಉಪ್ಪು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದು ಹಪ್ಪಳ ಮಾಡೋ ಹೊಸ ವಿಧಾನ. ಇದು ನೋಡ್ಕೊಳ್ಳಿ, ನೀವು ಮನೇಲಿ ಮಾಡ್ಕೊಳ್ಳಿ. ಏನ್ ಆರಾಮದ ಕೆಲಸ ಇದು, ಮಾಡ್ಕೋಬಹುದು. ಯಾರು ಬೇಕಾದ್ರೂ ಮಾಡ್ಕೋಬಹುದು. ಮೈ ನೋವಿಲ್ಲ ಜಾಸ್ತಿ. ಮೈ ನೋವು ಜಾಸ್ತಿ ಇಲ್ಲ, ರಿಸ್ಗಿಲ್ಲ, ಬೇಗ ಆಗತ್ತೆ. ಈಗ ಪೇಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ ನೋಡಿ. ಇದಕ್ಕೆಲ್ಲ ಪೇಸ್ಟ್ ಮಾಡ್ಕೊಂಡು ಯಾರು ಬೇಕಾದ್ರೂ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಮಾಡ್ಕೋಬಹುದು. ಇದೇನಷ್ಟು ತ್ರಾಸ ಅನ್ಸಲ್ಲ, ಚೆನ್ನಾಗಿರುತ್ತೆ, ಆರಾಮಿರುತ್ತೆ. ಜನ ಸೇರಿಸ್ಬೇಕು ಅನ್ನಂಗಿಲ್ಲ, ಒಲೆ ಹಚ್ಬೇಕು ಅನ್ನಂಗಿಲ್ಲ, ಮುದ್ದೆ ಕೂಡಿಸ್ಬೇಕು, ಅದನ್ನ ಹಪ್ಪಳದ ಮುದ್ದೆನ ಬಾಳ ಮುದ್ದೆ ಅಂತ ಅನ್ನಂಗಿಲ್ಲ. ಸುಲಭವಾಗಿ ಇದನ್ನ ಈ ತರ ಇಡ್ಲಿ ಕಲ್ಸ್ಕೊಂಡಂಗೆ ಹಿಟ್ಟೆಲ್ಲ ಕಲ್ಸ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಉಪ್ಪು, ಖಾರ, ಹುಳಿ ಸ್ವಲ್ಪ ಯಾವುದಿಲ್ಲ ಅಂತ ಹುಣಸೆ ಹಣ್ಣು ಒಂದ್ ಸ್ವಲ್ಪ ಹಾಕ್ಬೇಕು. ಇದರಲ್ಲಿ ಮಿಕ್ಸಿಗೆ ಹಾಕೋಬಹುದು, ಹುಣಸೆ ಹಣ್ಣು ನೀರ್ದಾಗಾರ ಮಾಡ್ಕೋಬಹುದು. ನೀರ್ ಹಾಕ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದಾರೆ ನೋಡಿ. ಇಡ್ಲಿ ಹಿಟ್ಟಿನ ಹದಕ್ಕೆ ಕಳ್ಸ್ಕೋಬೇಕು ಇದನ್ನ. ನೋಡಿ ಫ್ರೆಂಡ್ಸ್, ಇದನ್ನ ಈ ತರ ಇಡ್ಲಿ ಪಾತ್ರೆಯಲ್ಲಿ ಹಾಕೊಂಡು ಈಗ ಬೇಯಿಸ್ಬೇಕು. ಕೆಳಗಡೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ನೆಕ್ಸ್ಟ್ ಇದನ್ನ ಸೇಮ್ ಇಡ್ಲಿ ತರ ಬೇಯಿಸ್ಕೊಳ್ಳೋಣ. ಮುಚ್ಚೋಣ. 10 to 15 minutes ಇದು ಬೇಯಲಿ. ಆಂಟಿ ಮುಖ ತೋರಿಸಿ ಒಂಚೂರು. ಇವರೇ ಫ್ರೆಂಡ್ಸ್, ಬೆಳಗ್ಗೆಯಿಂದ ಹಪ್ಪಳ ಮಾಡಕ್ ತುಂಬಾ ಹೆಲ್ಪ್ ಮಾಡಿದ್ದ ಆಂಟಿ. ಹಾಯ್ ಮಾಡಿ ನಮ್ಮ ಫ್ರೆಂಡ್ಸ್ಗೆಲ್ಲ. ಬೆಳಗ್ಗೆಲ್ಲ ಹಪ್ಪಳ ಉಜ್ತಾ ಇದ್ರು ಪಾಪ ಆಂಟಿ. ಇವಾಗ ಉಮಾ ಅವ್ರು ಬಂದು ಪ್ರೆಸ್ ಮಾಡೋಣ ಅಂತ ಹೇಳಿದ್ರು, ಅದಕ್ಕೆ ಇವಾಗ ಪ್ರೆಸ್ ಮಾಡಿದ್ದು. ಆಂಟಿ ಪಾಪ ಬೆಳಗ್ಗೆಯಿಂದ ಉಜ್ಜಿದ್ರು ನಮ್ ಜೊತೆಲಿ. ತೋರಿಸ್ದೆ, ಇವರೇ ಕೊಟ್ಟಿದ್ ಪ್ಲಾನ್. ನಾವು ಉಜ್ಜಿದ್ರೆ ಚಂದ ಅಂತ ಉಜ್ಜಿದ್ವಿ. ಚೆನ್ನಾಗ್ ಬಂದಿದ್ದಾವ ಆಂಟಿ?
ಚೆನ್ನಾಗ್ ಕಾಣ್ತಿರೋದು ಅವು ಶೇಪೇ ಬರಲ್ಲ, ಸುಮ್ನೆ ಸುಮ್ನೆ ಹೋಗ್ತಾನೆ ಇದು. ಪಾಪು ಮುರ್ದೋಗುತ್ತೆ. ಚೆನ್ನಾಗಿ ತೆಗಿತಾನ ನೋಡು ಅವನು, ಪೇಪರ್ ಹಾಕ್ತಾನೆ ನೀಟಾಗಿ ತೆಗಿತಾನ ನೋಡು. ದೊಡ್ಡಕ್ ಚೆನ್ನಾಗ್ ಬರ್ತಿದಾವ ಅಗ್ಲ. ಆಯ್ತು, ಹಪ್ಳ ತಿಂದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಹೇಳತ್ತೀವಿ ಹೆಂಗಿದೆ ಅಂತ ಅಲ್ಲ ಆಂಟಿ?